ನಮಸ್ಕಾರ ಎಲ್ಲರಿಗೂ. ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಈ ನನ್ನ ವಿಡಿಯೋ ಸೀರೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಜಗತ್ತಿನಲ್ಲಿ ನಾವು ಎಲ್ಲೆಲ್ಲೂ ಕಂಪ್ಯೂಟರ್ ಮತ್ತು ಡಿಜಿಟಲ್ ತಂತ್ರಜ್ಞಾನದಿಂದ ಆವರಿಸಲ್ಪಟ್ಟಿದ್ದೇವೆ ಅಲ್ವಾ? ನಮ್ಮ ಮೊಬೈಲ್ ಫೋನಿನಿಂದ ಹಿಡಿದು ದೊಡ್ಡ ಕಂಪನಿಗಳ ಸರ್ವರ್ಗಳವರೆಗೆ ಪ್ರತಿಯೊಂದು ಒಂದಲ್ಲ ಒಂದು ರೀತಿಯಲ್ಲಿ ಕಂಪ್ಯೂಟರನ್ನು ಬಳಸುತ್ತದೆ. ಹಾಗಾದರೆ ಕಂಪ್ಯೂಟರ್ ಅಂದರೆ ಏನು? ಇದು ಹೇಗೆ ಕೆಲಸ ಮಾಡ್ತದೆ? ಇದರ ಭಾಗಗಳೇನು? ಈ ಎಲ್ಲ ಪ್ರಶ್ನೆಗಳಿಗೆ ಸರಳ ಮತ್ತು ಸ್ಪಷ್ಟವಾದಂತಹ ಉತ್ತರಗಳನ್ನು ಹೇಳಿಕೊಡಲಿಕ್ಕೆ ಅಂದರೆ ತಿಳಿಸಿಕೊಡಲಿಕ್ಕೆ ಈ ಒಂದು ವಿಡಿಯೋ ಸೀರೀಸನ್ನು ಮಾಡಿದ್ದೇನೆ. ಸರಿನಾ? ನಿಮಗೆ ಕಂಪ್ಯೂಟರ್ನ ಬಗ್ಗೆ ಗೊತ್ತಿದ್ದರೂ ಕೂಡ ಈ ವಿಡಿಯೋ ಸೀರೀಸ್ನಲ್ಲಿ ಇರುವಂತಹ ಎಲ್ಲ ವಿಡಿಯೋಗಳನ್ನು ಒಮ್ಮೆ ನೋಡಿ. ಯಾಕಂದರೆ ಕೆಲವೊಂದು ಹೊಸ ವಿಷಯಗಳು ನಿಮಗೆ ಗೊತ್ತಾಗ್ತವೆ. ಸರಿನಾ? ಈಗ ಕಂಪ್ಯೂಟರ್ಗಳನ್ನು ಎಲ್ಲೆಲ್ಲಿ ಬಳಸುತ್ತೇವೆ ಅದು ಗೊತ್ತಿರಬೇಕು. ಯಾಕೆ ನಾವು ಇದನ್ನು ಕಲಿಬೇಕು, ಯಾಕೆ ನೀವು ಈ ವಿಡಿಯೋ ಸೀರೀಸನ್ನು ನೋಡಬೇಕು ಅದು ಗೊತ್ತಿರಬೇಕು. ಸರಿ ಅಲ್ವಾ? ಅದನ್ನು ನೋಡೋಣ. ಈಗ ಹೆಚ್ಚಿನ ಉದ್ಯೋಗಗಳಲ್ಲಿ ಮೈಕ್ರೋಸಾಫ್ಟ್ ವರ್ಡ್, ಮೈಕ್ರೋಸಾಫ್ಟ್ ಎಕ್ಸೆಲ್ ಹಾಗೂ ಪವರ್ ಪಾಯಿಂಟ್ನಂತಹ ಮೂಲ ಸಾಫ್ಟ್ವೇರ್ಗಳ ಜ್ಞಾನ ಅಗತ್ಯ ಇರುತ್ತದೆ. ತಾಂತ್ರಿಕ ಜ್ಞಾನ ಇರುವವರಿಗೆ ಉದ್ಯೋಗದಲ್ಲಿ ವೇಗವಾಗಿ ಪ್ರಗತಿ ಸಾಧಿಸುವಂತಹ ಮತ್ತು ಉತ್ತಮ ಸಂಬಳ ಪಡೆಯುವಂತಹ ಅವಕಾಶಗಳು ಹೆಚ್ಚಾಗಿ ಇರ್ತವೆ. ಕಂಪ್ಯೂಟರ್ನ ಹಾಗೂ ಇಂಟರ್ನೆಟ್ನ ಜ್ಞಾನ ಇದ್ದರೆ ಮನೆಯಿಂದ ಅಥವಾ ದೂರದ ಸ್ಥಳಗಳಿಂದ ಕೆಲಸ ಮಾಡಬಹುದು. ಇಂಟರ್ನೆಟ್ ಬಳಸಲಿಕ್ಕೆ ಗೊತ್ತಿದ್ದರೆ ಗೂಗಲ್ ಹಾಗೂ ಬಿಂಗ್ನಂತಹ ಸರ್ಚ್ ಇಂಜಿನ್ಗಳ ಮೂಲಕ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೂಡ ಕ್ಷಣಾರ್ಧದಲ್ಲಿ ಪಡೆಯಬಹುದು. ಆಯಿತಾ? ಈಗ ಕೆಲವು ವರ್ಷಗಳ ಹಿಂದೆ ಲಾಕ್ಡೌನ್ ಆಯಿತು ಅಲ್ವಾ? ಅಂತಹ ಸಂದರ್ಭಗಳಲ್ಲಿ ಆನ್ಲೈನ್ ತರಗತಿಗಳಿಗೆ ಹಾಜರಾಗಲಿಕ್ಕೆ ಕಂಪ್ಯೂಟರ್ನ ಅರಿವು ಬೇಕಾಗ್ತದೆ. ಪರೀಕ್ಷೆಗಳಿಗೆ ಟಿಪ್ಪಣಿಗಳು ಅಂದರೆ ನೋಟ್ಸ್ ಅನ್ನು ತಯಾರಿಸಲಿಕ್ಕೆ ಮತ್ತು ಸಂಶೋಧನಾ ಯೋಜನೆಗಳನ್ನು ರೂಪಿಸಲಿಕ್ಕೆ ಕಂಪ್ಯೂಟರ್ನ ಜ್ಞಾನ ಅಗತ್ಯ ಇರ್ತದೆ. ಆಯಿತಾ? ಇನ್ನು ಹೆಚ್ಚಿನ ಸರ್ಕಾರದ ಸೇವೆಗಳು ಆನ್ಲೈನ್ ಮೂಲಕವೇ ಲಭ್ಯವಾಗಿರುತ್ತವೆ. ಭೂ ದಾಖಲೆಗಳು, ಬ್ಯಾಂಕ್ ಖಾತೆ ತೆರೆಯುವುದು ಮತ್ತು ತೆರಿಗೆಯನ್ನು ಪಾವತಿಸುವುದು ಇವೆಲ್ಲವನ್ನು ನಾವು ಆನ್ಲೈನ್ ಪೋರ್ಟಲ್ಗಳ ಮೂಲಕ ಸುಲಭವಾಗಿ ಮಾಡಬಹುದು. ಆಯಿತಾ? ಇಂಟರ್ನೆಟ್ನಲ್ಲಿ ಸುರಕ್ಷಿತವಾಗಿರುವುದು ಮತ್ತು ಮೋಸದ ಕರೆಗಳಿಂದ ದೂರವಿರುವುದು ಹೇಗೆ ಅಂತ ತಿಳಿದುಕೊಳ್ಳಿಕ್ಕೆ ಮೂಲಭೂತವಾದಂತಹ ಕಂಪ್ಯೂಟರ್ನ ಜ್ಞಾನ ಸಹಾಯ ಮಾಡ್ತದೆ. ಇನ್ನು ದೂರದಲ್ಲಿರುವ ಸ್ನೇಹಿತರಿಗೆ ಕರೆ ಮಾಡಲಿಕ್ಕೆ ಅಥವಾ ಕುಟುಂಬದವರೊಂದಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡಲಿಕ್ಕೆ ಕಂಪ್ಯೂಟರ್ನ ಜ್ಞಾನ ಅಗತ್ಯ ಬೀಳುತ್ತದೆ. ಇನ್ನು ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ನೋಡಲಿಕ್ಕೆ, ಆನ್ಲೈನ್ನಲ್ಲಿ ಸಂಗೀತ ಕೇಳಲಿಕ್ಕೆ ಅಥವಾ ಗೇಮ್ಸ್ ಆಡಲಿಕ್ಕೆ, ಆನ್ಲೈನ್ ಶಾಪಿಂಗ್ ಮಾಡಲಿಕ್ಕೆ ಮತ್ತು ಹಣಕಾಸಿನ ವಹಿವಾಟುಗಳನ್ನು ಮಾಡಲಿಕ್ಕೆ ಕಂಪ್ಯೂಟರ್ನ ಜ್ಞಾನ ಅಗತ್ಯ ಬೀಳುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕಂಪ್ಯೂಟರ್ನ ಜ್ಞಾನವು ನಿಮ್ಮನ್ನು ಡಿಜಿಟಲ್ ಜಗತ್ತಿಗೆ ಸಿದ್ಧಗೊಳಿಸುತ್ತದೆ, ನಿಮ್ಮ ವೃತ್ತಿ ಜೀವನಕ್ಕೆ ಶಕ್ತಿ ನೀಡುತ್ತದೆ ಮತ್ತು ನಿಮ್ಮ ಜೀವನವನ್ನು ಹೆಚ್ಚು ಅನುಕೂಲಕರ ಮತ್ತು ಪರಿಣಾಮಕಾರಿಯಾಗಿ ಮಾಡುತ್ತದೆ. ಈ ಎಲ್ಲ ಕಾರಣಗಳಿಗೆ ಕಂಪ್ಯೂಟರ್ನ ಬೇಸಿಕ್ಸ್ ಗೊತ್ತಿರಬೇಕಾಗ್ತದೆ. ಅದನ್ನು ತಿಳಿಸಿಕೊಡಲಿಕ್ಕೆ ನಾನು ಈ ವಿಡಿಯೋ ಸೀರೀಸನ್ನು ಮಾಡಿದ್ದೇನೆ. ಸರಿನಾ? ಈಗ ಮೊದಲು ಕಂಪ್ಯೂಟರ್ ಅನ್ನುವಂತಹ ಪದಕ್ಕೆ ಒಂದು ಫುಲ್ ಫಾರ್ಮ್ ಇದೆ ಅಂತ ಜನರು ತಿಳಿದಿದ್ದಾರೆ. ಕಂಪ್ಯೂಟರ್ ಅನ್ನುವಂತಹ ಪದಕ್ಕೆ ಹಾಗೂ ಪದದ ಅಕ್ಷರಗಳಿಗೆ ಯಾವುದೇ ಫುಲ್ ಫಾರ್ಮ್ ಇಲ್ಲ. ಹಾಗಾಗಿ ಇದು ತಪ್ಪು ಮಾಹಿತಿ. ಕಂಪ್ಯೂಟರ್ ಅನ್ನುವಂತಹ ಪದ
ಲ್ಯಾಟಿನ್ ಪದದಿಂದ ಬಂದಿದೆ. ಕಂಪ್ಯೂಟರ್ ಪದದ ಅರ್ಥ ಲೆಕ್ಕ ಮಾಡುವಂಥದ್ದು ಅಂತ. ಮೊದಲು ಕಂಪ್ಯೂಟರ್ಗಳನ್ನು ಲೆಕ್ಕ ಮಾಡಲಿಕ್ಕೆ ಬಳಸ್ತಾ ಇದ್ರು. ಹಾಗಾಗಿ ಕಂಪ್ಯೂಟರ್ ಅನ್ನುವಂತಹ ಹೆಸರನ್ನು ಅದಕ್ಕೆ ಇಟ್ಟರು. ಆಯಿತಾ? ಕಂಪ್ಯೂಟರ್ ಪದಕ್ಕೆ, ಪದಗಳ ಅಕ್ಷರಗಳಿಗೆ ಯಾವುದೇ ಫುಲ್ ಫಾರ್ಮ್ ಇಲ್ಲ ಅನ್ನುವಂಥದ್ದು ನೀವು ಮೊದಲು ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾರೋ ಒಬ್ಬರು ಇದನ್ನು ಮಾಡಿದ್ದಾರೆ, ಎಲ್ಲ ಕಡೆ ಹಾಕ್ತಾ ಇದ್ದಾರೆ, ಜನರು ಕೂಡ ನಂಬ್ತಾ ಇದ್ದಾರೆ ಅಷ್ಟೇ. ಆಯಿತಾ? ನೆಕ್ಸ್ಟ್, ಕಂಪ್ಯೂಟರನ್ನು ಆನ್ ಮಾಡುವುದು ಹೇಗೆ ಅದನ್ನು ತಿಳ್ಕೊಳ್ಳೋಣ. ಗೋಡೆಯಲ್ಲಿ ಒಂದು ಸಾಕೆಟ್ ಇರ್ತದೆ, ಅದಕ್ಕೆ ನೀವು ಒಂದು ಪ್ಲಗ್ ಹಾಕಿರ್ತೀರಿ. ಆ ಪ್ಲಗ್ ಅನ್ನುವಂಥದ್ದು UPSನ ಪ್ಲಗ್. UPS ಅಂದರೆ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಅಂತ. ಇದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಕಲಿಯೋಣ, ಈಗ ಅಗತ್ಯ ಇಲ್ಲ. ಈ UPSನಲ್ಲಿ ಒಂದು ಬ್ಯಾಟ್ರಿ ಇರ್ತದೆ. ಈ UPS ಏನು ಮಾಡ್ತದೆ ಅಂದರೆ, ಮನೆಯಲ್ಲಿ ವಿದ್ಯುತ್ ಹೋದಾಗ, ಕರೆಂಟ್ ಹೋದಾಗ ಕಂಪ್ಯೂಟರ್ನ ಭಾಗಗಳಿಗೆ ವಿದ್ಯುತ್ ಸರಬರಾಜು ಮಾಡ್ತದೆ. ಆಯಿತಾ? ಪವರನ್ನು ಕೊಡ್ತದೆ. ಅದೇ ಕೆಲಸ ಈ UPSನದ್ದು. ಮೊದಲು ಗೋಡೆಯಲ್ಲಿರುವಂತಹ ಸ್ವಿಚ್ ಆನ್ ಮಾಡಬೇಕು, ಆಮೇಲೆ UPS ಅನ್ನು ಆನ್ ಮಾಡಬೇಕು. ಇಲ್ಲಿರುವ ಬಟನ್ನನ್ನು ಒತ್ತಿ ಆನ್ ಮಾಡಿದಾಗ ಉಳಿದ ಎಲ್ಲ ಭಾಗಗಳಿಗೆ ಕರೆಂಟ್ ಹೋಗ್ತದೆ, ಪವರ್ ಹೋಗ್ತದೆ. ಅದಾದ ಮೇಲೆ ಪವರ್ ಬಟನ್ನನ್ನು ಒತ್ತಬೇಕು. ಎಲ್ಲಿರ್ತದೆ ಪವರ್ ಬಟನ್ ಅಂದರೆ CPU ಇರ್ತದೆ. ಇಲ್ಲೇನು ಕಾಣ್ತಾ ಇದೆ, ಇದಕ್ಕೆ CPU ಅಂತ ಹೇಳ್ತೇವೆ. ಇದರ ಬಗ್ಗೆ ಮುಂದೆ ಇನ್ನೂ ವಿವರವಾಗಿ ಕಲಿಯೋಣ. ಆಯಿತಾ? CPU ಅಲ್ಲಿ ಇರುವಂತಹ ಬಟನ್ನನ್ನು ಒತ್ತಿ ಆನ್ ಮಾಡಬೇಕು. ಸರಿನಾ? ಈಗ CPUನಲ್ಲಿ ನಿಮಗೆ 2 ಬಟನ್ಗಳು ಕಾಣಲಿಕ್ಕೆ ಸಿಗ್ತವೆ. ಒಂದು ಈ ರೀತಿಯಂತಹ ದೊಡ್ಡ ಬಟನ್, ಇನ್ನೊಂದು ಈ ರೀತಿಯಂತಹ ಸಣ್ಣ ಬಟನ್. ದೊಡ್ಡ ಬಟನ್ ಉಂಟಲ್ಲ, ಪವರ್ ಆನ್ ಮಾಡಲಿಕ್ಕೆ, ಪವರ್ ಆಫ್ ಮಾಡಲಿಕ್ಕೆ. ಈ ಸಣ್ಣ ಬಟನ್ ಉಂಟಲ್ಲ, ಇದು ರೀಸ್ಟಾರ್ಟ್ ಮಾಡಲಿಕ್ಕೆ, ಕಂಪ್ಯೂಟರನ್ನು ರೀಸ್ಟಾರ್ಟ್ ಮಾಡಲಿಕ್ಕೆ. ಯಾವಾಗ ಈ ಬಟನನ್ನು ಬಳಸಬೇಕು ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಹೇಳ್ತೇನೆ. ಸರಿನಾ? ಈಗ ಕಂಪ್ಯೂಟರ್ಗಳಿಗೆ ನಾವು ಮಾತನಾಡುವಂತಹ ಇಂಗ್ಲೀಷ್, ಕನ್ನಡ, ಹಿಂದಿ ಭಾಷೆಗಳೆಲ್ಲ ಅರ್ಥ ಆಗೋದಿಲ್ಲ. ಕಂಪ್ಯೂಟರ್ಗಳಿಗೆ 0 ಹಾಗೂ 1 ಮಾತ್ರ ಅರ್ಥ ಆಗ್ತದೆ. 1 ಅಂದರೆ ಆನ್, 0 ಅಂದರೆ ಆಫ್. ಆಯಿತಾ? ಈ 0 ಹಾಗೂ 1 ಸೇರಿಸಿ ಈ ಒಂದು ಲೋಗೋ ಅನ್ನು ಮಾಡಿದ್ದಾರೆ. 1 ಇದು 1, ಇದು 0. ಆಯಿತಾ? 0 ಹಾಗೂ 1 ಸೇರಿಸಿ ಈ ಒಂದು ಲೋಗೋ ಆಗಿದೆ. ನೀವು ನಿಮ್ಮ ಕಂಪ್ಯೂಟರ್ನಲ್ಲಿ ಈ ಒಂದು ಲೋಗೋ ಎಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅನ್ನೋದನ್ನು ನೋಡಿ. ಅದು ಸಾಮಾನ್ಯವಾಗಿ ದೊಡ್ಡ ಬಟನ್ನ ಮೇಲೆ ಇರ್ತದೆ. ಅದು ಪವರ್ನ ಬಟನ್. ಆಯಿತಾ? ಸೊ ಇದು ಪವರ್ನ ಬಟನ್. ಇದು ಕಂಪ್ಯೂಟರ್ನ ಮೇಲೆ ಮಾತ್ರ ಅಲ್ಲ, ಬೇರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಯಾವುದೆಲ್ಲ ಇದ್ದಾವೆ ಅವುಗಳಲ್ಲಿಯೂ ಈ ಬಟನ್ನನ್ನು ಅಥವಾ ಈ ಒಂದು ಸಿಂಬಲನ್ನು ನೀವು ಕಾಣಬಹುದು. ಆಯಿತಾ? ಸೊ ಈ ಬಟನನ್ನು ಒತ್ತಿ ನೀವು ಆನ್ ಮಾಡಿದರೆ ಕಂಪ್ಯೂಟರ್ ಆನ್ ಆಗ್ತದೆ. ಕಂಪ್ಯೂಟರನ್ನು ಆನ್ ಮಾಡಿದ ಮೇಲೆ ಆನ್ ಆಗ್ತದೆ. ಆನ್ ಆದ ಮೇಲೆ ನೀವು ನಿಮ್ಮ ಕೆಲಸವನ್ನು ಮಾಡಬೇಕು. ಕೆಲಸವನ್ನು ಮಾಡಿ ಕಂಪ್ಯೂಟರನ್ನು ಶಟ್ ಡೌನ್ ಮಾಡಲಿಕ್ಕೆ ಅಥವಾ ಆಫ್ ಮಾಡಲಿಕ್ಕೆ ಸ್ಟಾರ್ಟ್ ಬಟನ್ನಿಗೆ ಹೋಗಬೇಕು. ಇದು ಸ್ಟಾರ್ಟ್ ಬಟನ್. ಸಾಮಾನ್ಯವಾಗಿ ಈ ಜಾಗದಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಅಥವಾ ಇಲ್ಲಿ ಇರ್ತದೆ. ಆಯಿತಾ? ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ
ಇಲ್ಲಿ ಈಗಷ್ಟೇ ನಾನು ತೋರಿಸಿದೆ ಅಲ್ವಾ ಸಿಂಬಲ್, ಆ ಒಂದು ಚಿಹ್ನೆ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ, 0 ಹಾಗೂ 1ರ ಚಿಹ್ನೆ. ಇದು ಪವರ್ನ ಚಿಹ್ನೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ನಷ್ಟು ಆಪ್ಷನ್ಗಳು ಸಿಗ್ತವೆ. ಇದರಲ್ಲಿ ಶಟ್ ಡೌನ್ ಅಂತ ಇರ್ತದೆ. ಶಟ್ ಡೌನ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಕಂಪ್ಯೂಟರ್ ಆಫ್ ಆಗ್ತದೆ. ಆಯಿತಾ? ಕಂಪ್ಯೂಟರನ್ನು ಆಫ್ ಮಾಡುವಾಗ ಹೀಗೇ ಮಾಡಬೇಕು. ನೀವು ನಿಮ್ಮ UPSನಲ್ಲಿ ಇರುವಂತಹ ಬಟನನ್ನು ಒತ್ತಬಾರ್ದು. ನಾನು ಎಷ್ಟೋ ಕಡೆ ನೋಡಿದ್ದೇನೆ, ಕಂಪ್ಯೂಟರನ್ನು ಆಫ್ ಮಾಡಲಿಕ್ಕೆ ಡೈರೆಕ್ಟ್ UPS ಅನ್ನು ಆಫ್ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಹಾಗೆ ಮಾಡಿದರೆ ನಿಮ್ಮ ಕಂಪ್ಯೂಟರಿಗೆ ಪೆಟ್ಟು. ಆಯಿತಾ? ನೀವು ಸ್ಟಾರ್ಟ್ ಬಟನ್ ಮೇಲೆ ಒತ್ತಿ, ಪವರ್ ಬಟನ್ ಒತ್ತಿ, ಶಟ್ ಡೌನ್ ಮೇಲೆ ಕ್ಲಿಕ್ ಮಾಡಿ ಕಂಪ್ಯೂಟರನ್ನು ಆಫ್ ಮಾಡಬೇಕು. ಸರಿನಾ? ಇನ್ನು ಅದರ ಕೆಳಗಡೆ ರೀಸ್ಟಾರ್ಟ್ ಬಟನ್ ಕಾಣಲಿಕ್ಕೆ ಸಿಗ್ತದೆ. ರೀಸ್ಟಾರ್ಟ್ ಬಟನ್ನನ್ನು ನೀವು ಯಾವಾಗ ಒತ್ತಬೇಕು ಅಂತಂದರೆ, ನೀವು ಯಾವುದೋ ಒಂದು ಸಾಫ್ಟ್ವೇರನ್ನು ಬಳಸ್ತಾ ಇರ್ತೀರಿ. ಆ ಸಾಫ್ಟ್ವೇರ್ ಹೇಗೆ ಕೆಲಸ ಮಾಡಬೇಕೋ ಹಾಗೆ ಕೆಲಸ ಮಾಡ್ತಾ ಇರುವುದಿಲ್ಲ. ಆಯಿತಾ? ಹೇಗೆ ಕೆಲಸ ಮಾಡಬೇಕೋ ಹಾಗೆ ಕೆಲಸ ಮಾಡದೇ ಇದ್ದಾಗ, ಕಂಪ್ಯೂಟರ್ ಹ್ಯಾಂಗ್ ಆಗ್ತಾ ಇದ್ದಾಗ ರೀಸ್ಟಾರ್ಟ್ ಮಾಡಬೇಕು. ಆಯಿತಾ? ರೀಸ್ಟಾರ್ಟ್ ಬಟನ್ ಒತ್ತಿದಾಗ ಕಂಪ್ಯೂಟರಿಗೆ ಹೋಗುವಂತಹ ವಿದ್ಯುತ್ ಒಂದು ಸತಿ ಹೋಗ್ತದೆ ಮತ್ತು ವಾಪಸ್ ಬರ್ತದೆ. ಆವಾಗ ಕಂಪ್ಯೂಟರ್ ಪುನಃ ಆನ್ ಆಗ್ತದೆ. ಸರಿನಾ? ನೀವು ಕಂಪ್ಯೂಟರನ್ನು ರೀಸ್ಟಾರ್ಟ್ ಮಾಡಲಿಕ್ಕೆ ಈ ಬಟನನ್ನು ಒತ್ತಬಾರ್ದು. ಇದು ರೀಸ್ಟಾರ್ಟ್ ಬಟನ್. ಆದರೆ ಇದನ್ನು ಯಾವಾಗ ಒತ್ತಬೇಕು ಅಂದರೆ, ಕಂಪ್ಯೂಟರ್ ಫ್ರೀಸ್ ಆದಾಗ. ಕಂಪ್ಯೂಟರ್ ಫ್ರೀಸ್ ಆಗುವುದಂದ್ರೆ ಏನು? ನೀವು ಮೌಸನ್ನು ಅಲ್ಲಾಡಿಸುತ್ತಾ ಇದ್ದರೆ, ಇದು ಮೌಸ್, ಇದನ್ನು ಅಲ್ಲಾಡಿಸುತ್ತಾ ಇದ್ದರೂ ಕೂಡ ಮೌಸಿನ ಪಾಯಿಂಟರ್, ಈಗ ನಿಮ್ಗೆ ಏನು ಕಾಣ್ತಾ ಇದೆ ಇದಕ್ಕೆ ಮೌಸ್ ಪಾಯಿಂಟರ್ ಅಂತೇವೆ. ನೋಡಿ, ಇಲ್ಲಿ ಕಾಣ್ತಾ ಉಂಟಲ್ಲ ಹಳದಿ ಬಣ್ಣದಲ್ಲಿ, ಇದಕ್ಕೆ ಮೌಸ್ ಪಾಯಿಂಟರ್ ಅಂತ ಹೇಳ್ತೇವೆ. ನೀವು ಮೌಸ್ ಅಲ್ಲಾಡಿಸುತ್ತಾ ಇದ್ದರೂ ಪಾಯಿಂಟರ್ ಅಲ್ಲಾಡದೇ ಇದ್ದರೆ, ಅಥವಾ ನಿಮ್ಮ ಕೀಬೋರ್ಡ್ ಕೆಲಸ ಮಾಡದೇ ಇದ್ದರೆ, ಅಥವಾ ಬೇರೆ ಏನೇ ಆಗಿ ಕೂಡ ನಿಮ್ಮ ಕಂಪ್ಯೂಟರ್ ಅನ್ನುವಂಥದ್ದು ಫ್ರೀಸ್ ಆದರೆ ಅಥವಾ ಹ್ಯಾಂಗ್ ಆದರೆ, ಹಾಗೂ ನಿಮಗೆ ಸ್ಟಾರ್ಟ್ ಬಟನ್ನಿಗೆ ಹೋಗಿ ಪವರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ರೀಸ್ಟಾರ್ಟ್ ಬಟನನ್ನು ಕ್ಲಿಕ್ ಮಾಡಲಿಕ್ಕೆ ಆಗದೇ ಇದ್ದಾಗ ಈ ಒಂದು ಬಟನನ್ನು ಒತ್ತಿ ರೀಸ್ಟಾರ್ಟ್ ಮಾಡಬೇಕು. ಸರಿನಾ? ರೀಸ್ಟಾರ್ಟ್ ಬಟನ್, ಇದು ರೀಸ್ಟಾರ್ಟ್ ಬಟನ್, ಇದನ್ನು ಒತ್ತಿ ಆನ್ ಮಾಡುವಂಥದ್ದು ಕೊನೆಯ ಆಪ್ಷನ್. ಕೊನೆಯ ಆಪ್ಷನ್ ಆಗಿ ಇದನ್ನು ಬಳಸಬೇಕು. ಅಲ್ಲಿಯ ತನಕ ಸ್ಟಾರ್ಟ್ ಬಟನ್ನಿಗೆ ಹೋಗಿಯೇ ನೀವು ರೀಸ್ಟಾರ್ಟ್ ಮಾಡಬೇಕು. ಸರಿನಾ? ಇನ್ನು ಸ್ಟಾರ್ಟ್ ಬಟನ್ನಲ್ಲಿ ಪವರ್ ಆಪ್ಷನ್ನಲ್ಲಿ ಸ್ಲೀಪ್ ಅನ್ನುವಂತಹ ಆಪ್ಷನ್ ಕೂಡ ಕಾಣಲಿಕ್ಕೆ ಸಿಗ್ತದೆ. ಈ ಸ್ಲೀಪ್ ಬಟನ್ ಮೇಲೆ ಯಾವಾಗ ಕ್ಲಿಕ್ ಮಾಡಬೇಕು ಅಥವಾ ಈ ಸ್ಲೀಪ್ ಆಪ್ಷನ್ ಅನ್ನು ಯಾವಾಗ ಬಳಸಬೇಕು ಅಂದರೆ, ನೀವು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಕಂಪ್ಯೂಟರಿಂದ ದೂರ ಹೋಗಬೇಕಾಗಿದ್ದಾಗ. ಉದಾಹರಣೆಗೆ, ನೀವು ಏನೋ ಕೆಲಸ ಮಾಡ್ತಾ ಇರ್ತೀರಿ ಕಂಪ್ಯೂಟರ್ನಲ್ಲಿ, ಒಂದು 1/4 ಗಂಟೆ ಅಥವಾ ಒಂದು ಅರ್ಧ ಗಂಟೆ ಹೊರಗೆ ಹೋಗಿ ಚಹಾ ಅಥವಾ ಕಾಫಿ ಕುಡಿದು ಬರಲಿಕ್ಕೆ ಹೋಗಬೇಕು ಅಂತಾದಾಗ ಸ್ಲೀಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಂಪ್ಯೂಟರನ್ನು ಸ್ಲೀಪ್ ಮೋಡಿಗೆ ಹಾಕಿ ಹೋಗಿ ಚಹಾ ಅಥವಾ ಕಾಫಿ ಕುಡಿದು ಬರಬಹುದು. ಸ್ಲೀಪ್ ಬಟನ್ ಒತ್ತಿದಾಗ ಕಂಪ್ಯೂಟರ್ ತುಂಬ ಕಡಿಮೆ ಪವರ್ ಹೇಳ್ಕೊಳ್ತದೆ ಅಥವಾ ತುಂಬ ಕಡಿಮೆ ವಿದ್ಯುತ್ ಶಕ್ತಿಯನ್ನು ಬಳಸುತ್ತದೆ. ಸರಿನಾ? ಸ್ಲೀಪ್ ಬಟನನ್ನು ಒತ್ತಿ ಸ್ಲೀಪ್ ಮೋಡಿಗೆ ಹಾಕಿ ನೀವು ಅರ್ಧ ಗಂಟೆ ಬಿಟ್ಟು ಬಂದು ಮೌಸನ್ನು ಅಲ್ಲಾಡಿಸಿದರೆ ಸ್ಲೀಪ್ ಮೋಡಿಂದ ಕೂಡಲೇ ಹೊರಗೆ ಬರ್ತದೆ. ಹಾಗೂ ನೀವು ಯಾವ ಕೆಲಸವನ್ನು ಅಲ್ಲೇ ಬಿಟ್ಟು ಹೋಗಿದ್ರೋ ಪುನಃ ಅಲ್ಲಿಂದನೇ ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡ್ತದೆ.
ಸರಿನಾ? ಸೊ ಇದು ಸ್ಲೀಪ್. ಇನ್ನು ಇನ್ನೊಂದು ಬಟನ್ ಇದೆ ಲಾಕ್ ಅಂತ. ಇದನ್ನು ಒತ್ತಿದರೆ ಲಾಕ್ ಸ್ಕ್ರೀನಿಗೆ ಹೋಗ್ತದೆ. ನೀವು ಕಂಪ್ಯೂಟರ್ಗೆ ಒಂದು ಪಾಸ್ವರ್ಡನ್ನು ಕೊಡಬಹುದು. ಯಾರೇ ನಿಮ್ಮ ಕಂಪ್ಯೂಟರನ್ನು ಬಳಸಬೇಕು ಅಂತಾದರೂ ಕೂಡ ಆ ಪಾಸ್ವರ್ಡನ್ನು ಹಾಕಿ ಆಮೇಲೆ ಬಳಸಬೇಕಾಗ್ತದೆ. ಇದನ್ನೆಲ್ಲ ಮುಂದೆ ಕಲಿಯೋಣ, ಆಯಿತಾ? ನೀವು ಲಾಕ್ ಅಂತ ಒತ್ತಿದಾಗ ಪುನಃ ಲಾಕ್ ಸ್ಕ್ರೀನ್ ಬಂದು ಪಾಸ್ವರ್ಡನ್ನು ಕೇಳ್ತದೆ. ಸರಿನಾ? ಈಗ ನೀವು ಏನೋ ಒಂದು ರಹಸ್ಯವಾದಂತಹ ಕೆಲಸ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ಕಂಪ್ಯೂಟರ್ನಲ್ಲಿ ಒಂದು 10 ನಿಮಿಷಗಳ ಕಾಲ ನೀವು ಎಲ್ಲೋ ಹೋಗಬೇಕು. ಕಂಪ್ಯೂಟರನ್ನು ಹಾಗೇ ಬಿಟ್ಟು ಹೋದರೆ ಯಾರಾದರೂ ಬಂದು ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ ಅಂತ ನೋಡುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಲಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಕ್ ಮಾಡಿ ಹೋದರೆ ಅಲ್ಲಿ ಪಾಸ್ವರ್ಡನ್ನು ಕೇಳ್ತದೆ. ಸೊ ಬೇರೆ ಯಾರೇ ಬಂದರೂ ಕೂಡ ಅವರು ಪಾಸ್ವರ್ಡನ್ನು ಹಾಕದೆ ನಿಮ್ಮ ಕಂಪ್ಯೂಟರ್ನ ಒಳಗೆ ಹೋಗಲಿಕ್ಕಾಗೋದಿಲ್ಲ. ನಿಮ್ಮ ಡೆಸ್ಕ್ಟಾಪನ್ನು ಅಥವಾ ನೀವು ಯಾವ ಸಾಫ್ಟ್ವೇರನ್ನು ಬಳಸ್ತಾ ಇದ್ದೀರಿ ಅದನ್ನು ನೋಡಲಿಕ್ಕೆ ಆಗೋದಿಲ್ಲ. ಸರಿನಾ? ಸೊ ಇದು ಲಾಕ್ ಮೋಡ್. ಅರ್ಥ ಆಯ್ತಾ? ಸೊ ಎಲ್ಲ ಕೆಲಸ ಮುಗಿದ ಮೇಲೆ ಶಟ್ ಡೌನ್ ಮಾಡಬೇಕು. ಏನಾದರೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲದೇ ಇದ್ದರೆ ರೀಸ್ಟಾರ್ಟ್ ಮಾಡಬೇಕು. ನೀವು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಹೊರಗೆ ಹೋಗುದಿದ್ರೆ ಸ್ಲೀಪ್ ಬಟನ್ ಒತ್ತಿ ಹೋಗಬೇಕು ಅಥವಾ ಲಾಕ್ ಬಟನ್ ಒತ್ತಿ ಹೋಗಬೇಕು. ಸರಿನಾ? ಸರಿ, ಈ ವಿಡಿಯೋಗೆ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಕಂಪ್ಯೂಟರ್ನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಸರಿನಾ?